ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಖುಷಿ ಹಂಚಿಕೊಂಡ ಶಾಲಾ ಮುಖ್ಯ ಗುರುಗಳು. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾಡಳಿತ ಹಾಗೂ ವೀರಶೈವ ಲಿಂಗಾಯತ ಮತ್ತು ರೆಡ್ಡಿ ಸಮುದಾಯಗಳಿಂದ ಬಸವಣ್ಣನವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಡಕರಾಯ ಸ್ವಾಮಿ ದೇವಸ್ಥಾನದಿಂದ ಅಶ್ವಾರೂಢ ಬಸವೇಶ್ವರರ ವೃತ್ತದವರೆಗೆ ಜಾನಪದ ಕಲಾ ಮೇಳದೊಂದಿಗೆ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು.
ದಾಳಿಯಿಂದಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ 4 ದಿನಗಳ ಕಾಲ ಗುಂಡಿನ ಚಕಮಕಿ ನಡೆದಿತ್ತು. ದಿನಾಂಕ 10ರಂದು ಸಂಜೆ 5ರಿಂದ ಕದನ ವಿರಾಮಕ್ಕೆ 2 ದೇಶಗಳು ಒಪ್ಪಂದ ಮಾಡಿಕೊಂಡಿವೆ. ಹೀಗೆ ಕದನ ವಿರಾಮದ ಮೊದಲ 2 ದಿನಗಳ ಹಿಂದೆನೆ ರಾಜ್ಯದ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸೂಚನೆಯ ಮೇರೆಗೆ ಹೊಸಪೇಟೆಯ ದೊಡ್ಡ ದರ್ಗಾ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ನಮಾಜ್ ಪಠಿಸಿ ಭಾರತದ ಸೈನಿಕರಿಗೆ ಉಗ್ರರನ್ನ ಬಗ್ಗು ಬಡಿಯುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿದ್ದನ್ನ ನಾವಿಲ್ಲಿ ಗಮನಿಸಬಹುದು. بارك الله لنا ولكم في القرآن العظيم ونفعنا وإياكم بالآيات والذكر الحكيم إنه تعالى ملك جليل جبار ರಾಜಾನಹಳ್ಳಿ ವಾಲ್ಮೀಕಿ ಗುರುಪೀಠದ ಪುಣ್ಯಾನಂದಪುರಿ ಸ್ವಾಮಿಗಳ ಪುಣ್ಯ ಸ್ಮರಣಾರ್ಥ ಹೊಸಪೇಟೆ ವಾಲ್ಮೀಕಿ ನಾಯಕ ಪದವೀಧರ ವಿದ್ಯಾವರ್ತಕ ಸಂಘದಿಂದ ನಗರದ ಉಕ್ಕಡಕೇರಿ ಗರಡಿ ಮನೆಯ ಸಭಾಂಗಣದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರವಚನ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ಹೂವಿನ ಹಡಗಲಿಯ ಗವಿಮಠದ ಡಾಕ್ಟರ್ ಹಿರಿಯ ಶಾಂತವೀರ ಸ್ವಾಮಿಗಳಿಂದ ದಿನಾಂಕ 7ರಿಂದ 11ರವರೆಗೆ ವಾಲ್ಮೀಕಿ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ಧರ್ಮವೇ ಗೊತ್ತಿಲ್ಲದಂತಹ ಪಕ್ಷಿಯೊಳಗ ಧರ್ಮವೇ ತಿಳಿಯದಂತಹ ಒಂದು ಕೀಟದೊಳಗೂ ಕೂಡ ಪ್ರೇಮ ಐತಿ. ಅದಕ್ಕೆ ಜಗತ್ತಿನೊಳಗ ಧರ್ಮಕ್ಕಿಂತನೂ ಬಹಳ ಶ್ರೇಷ್ಠವಾದಂಥದ್ದು ಪ್ರೇಮ, ಧರ್ಮಕ್ಕಿಂತನೂ ಬಹಳ ಶ್ರೇಷ್ಠವಾದಂಥದ್ದು ದಯ. ಯಾವ ಧರ್ಮದೊಳಗ ದಯ ಅನ್ನೋದಿಲ್ಲವೋ ಅದು ಧರ್ಮ ಅನಿಸ್ಕೊಳಂಗಿಲ್ಲ. ದಯ ಅಂದ ತಕ್ಷಣ ಯಾರು ಬಹಳ ಹೊಟ್ಟೆ ಹಸ್ಕೊಂಡು ನಿಂತವ್ರಿಗೆ ಊಟ ಹಾಕೋದು, ಅದನ್ನು ಫೋಟೋ ಹೊಡ್ಕೊಂಡು ಸ್ಟೇಟಸ್ ಹಾಕೋದಲ್ಲ. ಯಾರು ನೊಂದಿರ್ತಾರೆ
ಯಾರು ಬಂದಿರ್ತಾರ ಅವ್ರ ಮನೆಗೆ ಹೋಗೋದು, ಅವ್ರಿಗೊಂದಿಷ್ಟು ಏನರ ಸಾಮಾನು ಕೊಡೋದು, ಅದನ್ನು ವಿಡಿಯೋ ಮಾಡೋದು, ಅದಕ್ಕೆ ನಮ್ಮೂರ ಕಾಯೋದೊರೆ ಅಂತೇಳಿ ಹಾಡ ಕೂಡಿಸಿ ಸ್ಟೇಟಸ್ ಹಾಕೋದು. ಇದು ದಯ ಅಲ್ಲ. ನಿನ್ನ ಹತ್ರ ಏನೂ ಇಲ್ಲ ಅಂತಂದ್ರು, ನಿನಗೇನೋ ಕೊಡಕ್ಕಾಗಿಲ್ಲ ಅಂತಂದ್ರು, ಯಾರ ಕಣ್ಣೊಳಗೆ ನೀರು ಬರ್ತಿರ್ತಾವಲ್ಲ ಅವ್ರ ಕಣ್ಣೀರು ಒರೆಸಿದ್ರೆ ಸಾಕು, ಫೋಟೋ ಹಾಕೋದು ಬೇಕಾಗಿಲ್ಲ. ನಿನ್ನ ದಯೆಯನ್ನ ಮೇಲೆ ಕೂತಿರುವಂತಹ ಪರಮಾತ್ಮ ನೋಡೇ ನೋಡ್ತಾನ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇಷ್ಟೇ ನೋಡ್ರಿ. ಯಾರು ನಿಜವಾದ ಮಹಾತ್ಮನಾಗಕ್ಕ ಸಾಧ್ಯ, ಯಾರು ನಿಜವಾಗಲೂ ವಿಶ್ವಧರ್ಮಿ ಆಗಕ್ಕ ಸಾಧ್ಯ ಅಂತಂದ್ರೆ, ಯಾರು ಈ ಭೂಮಿಗೆ ಒಳಿತನ್ನ ಮಾಡಿದಾರೋ, ಯಾರು ಈ ಭೂಮಿಗೆ ಒಳ್ಳೆಯದನ್ನ ಮಾಡಿದಾರೋ ಅವರ ಸಲುವಾಗಿ ಈ ಹೃದಯ ಮಿಡಿತಾ ಇತ್ತಪ್ಪ ಅಂತಂದ್ರೆ ಅವನು ಮಾತ್ರ ನಿಜವಾಗ್ಲೂ ವಿಶ್ವಧರ್ಮಿ ಆಗಕ್ಕ ಸಾಧ್ಯ, ದಯಾವಂತನಾಗಕ್ಕೆ ಸಾಧ್ಯ. ಮನುಷ್ಯನಾದವನು ಮಹಾದೇವನಾಗು ಅಂತೇಳಿ ಶ್ರೀರಾಮ ವಾಲ್ಮೀಕಿ ಮಹರ್ಷಿಗಳು ನಮಗೆ ಆದರ್ಶವಾಗಿ ಹೋದ್ರು. ಮತ್ತ ಅವಾಗ ಶಬರಿ ಕೇಳ್ತಾರೆ, ನಿನ್ನ ಹೆಸರು ಲಕ್ಷ್ಮಣನಪ್ಪ? ಹೌದು. ಮತ್ತ ಈ ನಿನ್ ತೊಡಿ ಮ್ಯಾ ಮಕ್ಕೊಂಡರ ಸೀತೆ ನಗದ ರಾಮನ? ಹೌದು. ದಿವಸ ಭಗವಂತ ಬರ್ತಾನಂತೇಳಿ ಕಾಡಿನಾಗಿರುವಂತ ಎಲ್ಲಾ ಹಣ್ಣು ತಗೊಂಡ್ ಬರ್ತಿದ್ಲಂತ. ಅವಾಗ ಯಪ್ಪ ಎತ್ ನಿನ್ರಿ ಅಂತೇಳಿ ಆ ಮುದುಕಿ ಹೋಗಿ ಪಾದವನ್ನ ತೊಳ್ಕೊಂಡು ಆ ಭಗವಂತ ರಾಮಗ ನಮಸ್ಕಾರ ಮಾಡಿ ಆ ಏನು ತಂದಿರುವಂತ ಹಣ್ಣನ್ನ ತಂದು ಕೊಡ್ತಾಳಂತ. ಅವಾಗ ರಾಮ ಅದನ್ನು ತಗೊಂಡು ತಿನ್ನುವಾಗ ಲಕ್ಷ್ಮಣ ಕೇಳ್ತಾನಂತ, ಅಲ್ಲ ನೀನೊಬ್ಬ ಶ್ರೇಷ್ಠ ಭಗವಂತ, ನೀನೊಬ್ಬ ಬಹಳ ದೊಡ್ಡ ವ್ಯಕ್ತಿ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳ ಎಂಜಲವನ್ನ ತಿಂತೀಯಲ್ಲ ಅಂದಾಗ, ತಮ್ಮ ಇದು ಎಂಜಲ ಅನ್ನಕ್ ಹೋಗ್ಬೇಡ. ಈ ಎಂಜಲದೊಳಗ ಇಂಥ ಅಮೃತ ಐತ್ಲ, ಈ ಅಮೃತ ಸ್ವರ್ಗದೊಳಗೂ ಸಿಗುವುದಿಲ್ಲ, ವೈಕುಂಠದೊಳಗೂ ಸಿಗುವುದಿಲ್ಲ. ಈ ಎಂಜಲದೊಳಗ 90 ವರ್ಷದ ಭಕ್ತಿಯ ರಸ ಅಡಗೈತಿ, ಒಂದು ಸಲ ತಿಂದು ನೋಡು ಒಂದೊಂದು. ನೀವು ಪ್ರವಚನವನ್ನ ಪುರಾಣವನ್ನ ಕೇಳಿದ್ರಪ್ಪ ಅಂತಂದ್ರೆ ಈ ಜನ್ಮದಾಗ ನಿಮಗೆ ಭಗವಂತ ಒಲಿಲ್ಲ ಅಂದ್ರು ಮುಂದೊಂದು ಜನ್ಮದಾಗ ಯಾವ ಕಾರಣದೊಳಗಾದ್ರೂ ರಕ್ಷಣೆ ಮಾಡಕ ಬಂದೇ ಬರ್ತಾನ. ಇದು ಯಾರ್ದು ಅಲ್ಲ, ನಾ ಹೇಳಿದ್ದು ಶಬರಿ ಮಾತೆಯ ಕತೆ. ಇದು ನಿಜವಾಗಿರುವಂತಹ ರಾಮಾಯಣದೊಳಗೆ ಬರುವಂತಹ ಕತೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ರಿ ಅನ್ನುವಂತಹ ಮಾತನ್ನ ನಮಗೆಲ್ಲರಿಗೂ ಹೇಳಿ, ಹೀಗೆ ಡಾಕ್ಟರ್ ಹಿರಿಯ ಶಾಂತವೀರ ಸ್ವಾಮಿಗಳಿಂದ ಪ್ರವಚನ ನಡೆಸಿಕೊಟ್ಟ ನಂತರ ಸಿದ್ಧಾರೂಢ ಮಠದ ಶ್ರೀಗಳು ಮಾತನಾಡಿ, ಯಾರ ಹೃದಯದೊಳಗೆ ದಯ ಇರುತ್ತದೆ ಅಂತವರ ಹೃದಯದಲ್ಲಿ ಭಗವಂತ ನೆಲೆಸಿರುತ್ತಾನೆ. ಅದಕ್ಕೆ ರತ್ನಾಕರ ಆದಿಕವಿ ಮಹರ್ಷಿ ವಾಲ್ಮೀಕಿರವರೇ ಸಾಕ್ಷಿ ಎಂದರು. ವಾಲ್ಮೀಕಿ ಮಹರ್ಷಿಗಳಾಗಬೇಕಾಗಿತ್ತು ಅಂದ್ರೆ ಉಲ್ಟಾ ನಾಮ ಜಪತ ಜಗಜಾನ ವಾಲ್ಮೀಕಿ ಬಯೋ ಬ್ರಹ್ಮ ಸಮಾನ. ನೋಡಂಥ ರತ್ನಾಕರ ವಾಲ್ಮೀಕಿ ಮಹರ್ಷಿ ಆಗಬೇಕಾಗಿತ್ತು ಅಂತಂದ್ರೆ ಅದು ಸತ್ಪುರುಷರ ಸಂಘ, ಶರಣರ ಸಂಘ, ಸಂತರ ಸಂಘ ಅನ್ನುವಂಥದ್ದು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತದೆ. ಅದಕ್ಕೆ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಕೂಡ ಅಂಥ ರಾಮ ಮಂತ್ರವನ್ನು ಜಪಿಸಿ ಆ ರಾಮನ ದರ್ಶನವನ್ನು ಪಡೆದು ಅದು ಆದಿಕವಿಗಳು ಅಂಥೇಳಿ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅದಕ್ಕೆ ನಾವೆಲ್ಲರೂ ಧರ್ಮಿಷ್ಠರಾಗಿ ಸರ್ವರನ್ನ ಪ್ರೀತಿಸಿ, ಯಾಕೆ ಲವ್ ಈಸ್ ಗಾಡ್. ಸ್ವಾಮಿ ವಿವೇಕಾನಂದರು ಏನು ಹೇಳಿದರು? ಪ್ರೀತಿಯೇ ದೇವರು ಅಂತ ಹೇಳಿದರು. ನಾವು ಎಲ್ಲರಲ್ಲಿ ಒಂದು ಪ್ರೀತಿಯನ್ನೇ ಕಾಣ್ತಾ ಎಲ್ಲರನ್ನ ಪ್ರೀತಿಸುತ್ತಾ ಇದೆಲ್ಲವೂ ಪರಮಾತ್ಮನ ಸ್ವರೂಪ ಅಂಥೇಳಿ, ಎಲ್ಲ ನನ್ನ ಸ್ವರೂಪ ಅಂಥೇಳಿ ಯಾರು ಸರ್ವರನ್ನ ಪ್ರೀತಿಸ್ತಾ ಇದ್ದಾರೋ ಅವರಿಗೆ ಭಗವಂತನ ದಯ ಅನ್ನುವಂಥದ್ದಾಗ್ತದೆ. ಅದಕ್ಕೆ ದಯಗಲ ಹೃದಯಮೇ ಭಗವನ್ ನಿಲಯಮು ಅಂತ ಹೇಳ್ತಾರೆ. ಯಾರ ಹೃದಯದೊಳಗೆ ದಯ ಇರ್ತದೆ ಅವ್ರ ಹೃದಯದೊಳಗೆ ಭಗವಂತ ವಾಸ ಮಾಡಿಕೊಂಡಿರ್ತಾನೆ. ಯಾರ ಹೃದಯದೊಳಗೆ ದಯ ಇರ್ತದೆ, ಯಾರ ಹೃದಯದಲ್ಲಿ ಕರುಣ ಇರ್ತದೆ ಅವರು ಭಗವದ್ ದರ್ಶನವನ್ನು ಮಾಡಿಕೊಳ್ತಾರೆ ಅಂಥೇಳಿ ಈ ರೀತಿ ಧರ್ಮದ ವಿಚಾರವನ್ನು ಪರಮ ಪೂಜ್ಯರು ಬಹಳ ಸುಂದರವಾಗಿ ತಮ್ಮ ಪ್ರವಚನದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಮರಾವತಿಯಲ್ಲಿ ಬರುವ ಶುಭಾಕಾಂಕ್ಷಿ ಪೂರ್ವ ಪ್ರಾಥಮಿಕ ಶಾಲೆಗೆ 2025ನೇ ಸಾಲಿನಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಲಭಿಸಿದೆ. ಈ ಶಾಲೆಯ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಮಾದರಿ ಉಪನ್ಯಾಸ ಹಾಗೂ ಸಂಸ್ಕಾರ ಕಲಿಸುವಿಕೆಯ ಅಂಶವನ್ನ ಒಳಗೊಂಡಂತೆ ಮಕ್ಕಳಲ್ಲಿನ ಬಹುಮುಖ ಪ್ರತಿಭೆ ಗುರುತಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಲಭಿಸಿದೆ ಎಂದು ಶಾಲಾ ಮುಖ್ಯ ಗುರುಗಳಾದ ಶಾಲಿನಿ ಪ್ರಸನ್ನರವರು ವಿಜಯನಗರ ವಾಹಿನಿಯೊಂದಿಗೆ ಖುಷಿ ಹಂಚಿಕೊಂಡಿದ್ದಾರೆ. ಒಂದು ಭಾರಿ ಸಂತೋಷದ ವಿಷಯ ಏನು ಅಂದರೆ,
ಈ ಅನೇಕ ಏಳು ಬೀಳುಗಳ ಮಧ್ಯೆ ನಾವೆಲ್ಲ ದಣಿವಾರಿಸಿಕೊಳ್ಳದೆ ಒಂದು ಸಾಧನೆ ಕೆಲಸ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಅದು ಏನಂದರೆ, ಈ ಮಾರ್ಚ್ 22, 2025ಕ್ಕೆ ಈ ಶುಭಾಕಾಂಕ್ಷಿ ಪೂರ್ವ ಪ್ರಾಥಮಿಕ ಶಾಲೆ ಅಮರಾವತಿ ಹೊಸಪೇಟೆಯಲ್ಲಿರುವಂಥ ನಮ್ಮ ಶಾಲೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಂದ ಅವಾರ್ಡ್ ಆಗಿದೆ. ಈ ಅವಾರ್ಡ್ ನಮಗೆ ಉದ್ದೇಶ ಏನು ಅಂದರೆ, ಮಕ್ಕಳು ಕಲೀಲಿ ಅನ್ನುವಂಥ ಒಂದು ಸಂಸ್ಕಾರಯುತವಾದಂಥ ಶಾಲೆಯಲ್ಲಿ ಮಕ್ಕಳು ಇರಲಿ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದೀವಿ ಅನ್ನೋದು ಭಾಳೊಂದು ಹೆಮ್ಮೆ ನನಗೆ. ನಮ್ಮಂಗೆ ಅಂದರೆ ಈಗ ನಮ್ಮ ಮಾರ್ಗದರ್ಶನ ಇರ್ಬೋದು, ನಾನಿರ್ಬೋದು, ಅಥವಾ ಸೆಕ್ರೆಟರಿ ಆದಂಥ ಪ್ರಸನ್ನ ತೈಲಂಗ್ ಅವರು ಇರ್ಬೋದು, ನಾವು ಮಾರ್ಗದರ್ಶನ ಮಾಡ್ತೀವಿ. ಆದರೆ ಟೀಚರ್ಗಳೂ ಸಹಿತ ಅದಕ್ಕೆ ಡೆಡಿಕೇಶನ್ ಇದೆ, ತುಂಬ ಡೆಡಿಕೇಶನ್ ಇದೆ. ಮಕ್ಕಳಿಗೆ ಎಲ್ಲನೂ ಹೇಳ್ತಾರೆ. ಅಂದರೆ 64 ವಿದ್ಯೆಗಳಿರ್ಬೋದು, ಮತ್ತು ಪಂಚಭೂತಗಳಿರ್ಬೋದು, ರಾಷ್ಟ್ರ ಪ್ರಶಸ್ತಿ ವಿಜೇತರಿರ್ಬೋದು, ಭಗವದ್ಗೀತೆಯನ್ನು, ರಾಮಾಯಣ ಕ್ವಶನ್ಸ್ಗಳನ್ನು, ಮಹಾಭಾರತ ಪ್ರಶ್ನೆ ಉತ್ತರಗಳನ್ನು, ಅಂದರೆ ಅನೇಕ ವಿಧವಾದಂಥ ಬಹುಮುಖ ಪ್ರತಿಭೆಗಳನ್ನು ನಾವು ತಯಾರು ಮಾಡಿದ್ದೀವಿ ಅಂತ ನನಗೆ ಭಾಳ ಸಂತೋಷ ಇದೆ. ಈ ಸಂತೋಷನ ಮತ್ತು ಹೇಗೆ ಅದನ್ನು ವ್ಯಕ್ತಪಡಿಸೋದು ಅನ್ನುವಂಥ ಒಂದು ತಲೆಯಲ್ಲಿ ಬಂದಾಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಅಟೆಂಪ್ಟ್ ಮಾಡೋಣ ಅನ್ನುವಂಥ ಒಂದು ಯೋಚನೆ ಬಂದಾಗ ಅಟೆಂಪ್ಟ್ ಮಾಡಿದ್ವಿ. ಆ ಅಟೆಂಪ್ಟು ನಮಗೆ ಈ ಸಕ್ಸಸ್ ಅಂತ ತಂದು ಕೊಡ್ತದಂತ ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಅವತ್ತು ಮಾರ್ಚ್ 22, 2025ಕ್ಕೆ ಕಾಲ್ ಬಂದಾಗೆ ನಮ್ಗೆ ಆದ ಸಂತೋಷ ಹೇಳ್ತಿರೋದು. ಯಾಕಂದರೆ ನಮ್ಗೆ ಆಸೆ ಇದೆ, ಏನೇನೋ ಆಸೆ ಇದೆ. ಎಂತೆಂಥೋ ಗರಿ ಕಟ್ಕೊಂಡು ಮೇಲೆ ಕುಣಿಬೇಕನ್ನುವಂಥ, ಆಕಾಶದ ಎತ್ತರಕ್ಕೆ ಹಾರಬೇಕನ್ನುವಂಥ ಆಸೆ ಇದೆ. ಆದರೆ ಅದಕ್ಕೆ ಮಕ್ಕಳು ಸಹಿತ ಸಪೋರ್ಟಿವ್ ಆಗಿ, ಪೋಷಕರು ಸಹಿತ, ಮತ್ತು ಸಮಾಜದ ಹಿರಿಯರಿರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ಎಲ್ಲರೂ ಅದಕ್ಕೆ ಒಂದು ಸಹಕಾರದಿಂದ ನಾವು ಇವತ್ತು ಇಡೀ ವರ್ಷ ಇದ್ರದ್ದು ಶ್ರಮ ಇದೆ. ಇಡೀ ವರ್ಷ ಅಂದರೆ ನಾವು ಯಾವಾಗ ಶಾಲೆ ತೆಗ್ದ ನಂತರನೂ ನಾವು ಅವ್ರಿಗೆ ಮಕ್ಕಳಿಗೆ ನಮ್ಮ ಔಟ್ ಆಫ್ ಸಿಲೆಬಸ್ ಇದೆಲ್ಲ ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಇದನ್ನು ನಾವು ಮಾಡ್ತಿದ್ದದ್ದು ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ 2 ರೀತಿಯಿಂದ ನಮ್ಗೆ ಅವಾರ್ಡ್ ಆಗಿದೆ. ಒಂದು ನ್ಯೂ ಅಂದರೆ ಮಾಡರ್ನ್ ಟೀಚಿಂಗ್ ಮೆಥಡಾಲಜಿ. ಇವತ್ತಿಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಪೈಪೋಟಿಯುಕ್ತವಾದಂಥ ಸಮಾಜಕ್ಕೆ ಬೇಕಾದಂಥ ಏನಂದರೆ ಎಜುಕೇಷನ್ ಇದೆ. ಟೀಚರ್ ಹಾಗೆ ಪಾಠ ಮಾಡ್ತಾರೆ. ಯಾಕಂದರೆ ಇಂಟ್ರಾಕ್ಟಿವ್ ಪೆನಲ್ ಥ್ರೂ ಏನು ಮಕ್ಕಳಿಗೆ ಪಾಠವನ್ನು ಕಲಿಸಿಕೊಡ್ಲಾಗ್ತದೆ. ಅದ್ರ ಜೊತೆಗೆ ಏನು ಅಂದರೆ ಸಂಸ್ಕಾರ ಬೇಸ್ಡು ಅಂದ್ರೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಇರುವುದರಿಂದ ನಾವು ಹಳೆಯದರಲ್ಲೇ ಪದ್ಧತಿಯಲ್ಲಿ ಬಂದಂಥ ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ಅಂದರೆ ಇದು ಯಾವುದು ಕಾರ್ತಿಕ ದೀಪೋತ್ಸವನ ಇರ್ಬೋದು, ತುಳಸಿ ಲಗ್ನ ಇರ್ಬೋದು, ವರಮಹಾಲಕ್ಷ್ಮಿ ಪೂಜೆ ಇರ್ಬೋದು, ಅಂದರೆ ಪ್ರತಿಯೊಂದನ್ನು ಸಹಿತ ನಾವು ಮಕ್ಕಳನ್ನ ಕೂಡಿಸ್ಕೊಂಡು ಅವರು ಅಂದರೆ ಪೂಜೆ ಮಾಡೋ ಮುಂದೆ ಈಗ ಮೊಬೈಲ್ಗಳನ್ನು ನೋಡಬಾರ್ದು, ಟಿ ವಿಗಳನ್ನು ನೋಡಬಾರ್ದು, ಅಂದರೆ ದೇವರ ಸ್ತುತಿಗಳನ್ನು ಹೇಳ್ತಾ ಇರಬೇಕು. ಅಂದರೆ ದೇವ್ರ ಬಗ್ಗೆ ಒಂದು ಭಯ ಇದ್ದರೆ ಯಾರ ಬಗ್ಗೆನೂ ಭಯ ಇಲ್ಲ ಇವತ್ತಿನ ಜಗತ್ತು. ಆದರೆ ದೇವ್ರ ಬಗ್ಗೆ ಒಂದು ಭಯ ಇದೆ. ಆ ಭಯದಿಂದ ಮಕ್ಕಳು ಮುಂದೊಂದು ಏನಾದರೂ ಸಾಧನೆ ಮಾಡ್ತಾರೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಶಾಲೆಯನ್ನು ನಾವು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗಿದ್ದೀವಿ. ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ನಾವು ಅರ್ಹತೆಯನ್ನು ಹೊಂದಿದ್ದೀವಿ. ಆದರೆ ಮುಂದೊಂದು ದಿವಸ ಇದಕ್ಕಿಂತ ದೊಡ್ಡ ಮಟ್ಟ ಆಗಲಿ ಅಂತ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಖುಷಿ ಹಂಚಿಕೊಂಡ ಶಾಲಾ ಮುಖ್ಯ ಗುರುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.